ಏಯ್ ಕೊಡೆ ಇಲ್ಲಿ, ಮಾತಾಡದೇ ಇರೋಳಗೆ ಊಟ ಬೇರೆ ಕೇಡು. ಏನಂಗ್ ಗುರಾಯಿಸ್ತಿದ್ಯಾ? ಲುಕ್ ಎಲ್ಲ ಬೇಡ ಮರಿ. ನಾನು ಯಾರು ಗೊತ್ತಾ? ಪಿಟ್ ಪಾಕೆಟ್ ಪಾರಿ. ಗುರಾಯಿಸಿದ್ರೆ ಡಿಚ್ಚಿ ಹೊಡಿತೀನಿ. ಸ್ನೇಹ ಬಾಯ್ಲಿ. ನೋಡಕ್ಕೆ ಓದಿರೋ ಹುಡುಗಿ ಹಾಗೆ ಕಾಣ್ತೀಯ. ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನು ನಿನಗೆ ಮಾತ್ರ ತೊಂದರೆ ತಗೋತಿಲ್ಲ, ನಿಮ್ಮ ತಂದೆಗೂ ತೊಂದರೆ ಕೊಡ್ತಿದ್ಯಾ. ಅವ್ರ ಗೋಳಾಟ ನೋಡಿ ಆದ್ರೂ ನಿನ್ನ ಮನ್ಸು ಚೇಂಜ್ ಆಗ್ತಿಲ್ವಾ? ನೋಡು, ಪೊಲೀಸರು ಅಂದ ತಕ್ಷಣ ಎಲ್ಲರೂ ಕೆಟ್ಟವರಾಗಿರಲ್ಲ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಿದೆ. ಇನ್ನು ನಿಮ್ಮ ತಂದೆಗೆ ಹೇಗಾಗಿರ್ಬೇಡ. ನನ್ನನ್ನು ನಿಮ್ಮ ಅಕ್ಕ ಅನ್ಕೊಂಡು ಎಲ್ಲ ನಿಜ ಹೇಳ್ಬಿಡು. ನಿನ್ಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ಕಾಪಾಡ್ಕೋತೀನಿ. ನಿಜ ಹೇಳಿದ್ರೆ ಆ ಕಂಟಿ ಏನಾದರೂ ಮಾಡ್ತಾನೆ ಅಂತ ಭಯನಾ? ನೋಡು ಸ್ನೇಹ, ನಿನ್ನ ಜೊತೆ ನಾನಿರೋವರೆಗೂ ನೀನು ಯಾವುದಕ್ಕೂ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾಯ್ತು ಅಂತ ನಿಜ ಹೇಳ್ಬಿಡು. ಯಾಕೆ ಮೇಡಮ್ ಪದೇ ಪದೇ ಕಂಠಿ ಸಾಹೇಬ್ರ ಹೆಸರು ಹೇಳ್ತಾ ಇದ್ದೀರಾ? ಅವ್ರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಎಷ್ಟು ಸತಿ ಹೇಳೋದು? ನನ್ನ ತಾಳ್ಮೆನೆ ಪರೀಕ್ಷೆ ಮಾಡ್ತಾ ಇದ್ಯಾ? ನೀ ಮರಿ ಕೇಳ್ತಾ ಕೇಳಿದ್ರೆ ಬಾಯ್ ಬಿಡಲ್ಲ ಅಲ್ವಾ ನೀನು? ಮೇಡಮ್, ನೀವು ಕೋಪ ಮಾಡ್ಕೊಂತಿದ್ದ ಹಾಗೆ ಸತ್ಯ ಸುಳ್ಳಾಗೋದಿಲ್ಲ. ನಿಜವಾಗ್ಲೂ ಕಂಠಿ ಸಾಹೇಬ್ರದು ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆ ಸೀರೆ ಚಾಕು ಎಲ್ಲ ತಂದಿದ್ದು ನಾನೇ. ಏನೋ ಕಟ್ ಮಾಡಬೇಕಿದ್ರೆ ಮಿಸ್ಸಾಗಿ ಕೈ ಕುಯ್ದೋಯ್ತಷ್ಟೇ. ಹೌದಾ? ಇನ್ನೆಷ್ಟು ದಿನ ಈ ಸುಳ್ಳನ್ನೇ ಸತ್ಯ ಅನ್ನೋ ಹಾಗೆ ಸಾಧಿಸ್ತೀಯೋ ಸಾಧಿಸು. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಆ ಎಂಡ್ ಬಂದಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮಾ, ಕೇಳಿಸ್ತಿಲ್ವಾ? ನಿನ್ ವಾಯ್ಸ್ಗಿಂತ ಬೈಕ್ ಸೌಂಡೇ ಜಾಸ್ತಿ ಕೇಳಿಸ್ತಿದೆ. ಬೈಕ್ ಸೌಂಡ್ ಕೇಳಿಸ್ತಾ ಇದೆ ಅಂದ್ರೆ ಕಾಲೇಜಿಗೆ ಹೊರಟಾಯ್ತು ಅಂತ ಅರ್ಥ. ಸರಿ, ಈಗ ನಿನ್ನ ಪಿಕ್ ಮಾಡಕ್ಕೆ ಎಲ್ಲಿ ಬರ್ಲಿ? ಮನೆ ಹತ್ರನಾ ಅಥವಾ ಕ್ರಾಸ್ ಹತ್ರನಾ? ಸಾರಿ ಸಚಿನ್, ನಾನಿವತ್ತು ಕಾಲೇಜಿಗೆ ಬರಲ್ಲ. ನೀನು ಹೊರಡು. ಹೇ ಸುಮಾ, ಐ ಆಮ್ ಸಾರಿ. ಸುಮ್ಮನೆ ನಿನ್ನ ರೇಗ್ಸಕ್ಕೆ ಸೌಂಡ್ ಮಾಡಿದೆ ಅಷ್ಟೇ. ಅದಕ್ಕಲ್ಲ ಸಚಿನ್, ನನ್ಗೆ ಯಾಕೋ ಕಾಲೇಜಿಗೆ ಬರಕ್ ಮನ್ಸೇ ಇಲ್ಲ. ಏನಾಯ್ತು ಸುಮಾ? ಹುಷಾರಿಲ್ವಾ? ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಹೇಳು, ನಾನೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಹಂಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಮತ್ ಕಾಲೇಜಿಗೆ ಬರಕ್ಕೆ ಏನೇ ಪ್ರಾಬ್ಲಮ್ಮು? ಅಲ್ಲ, ಏನಾದ್ರು ಇದ್ರೆ ನನ್ನ ಹತ್ರ ಹೇಳ್ಕೊ ಸುಮಾ. ನೀನ್ ನನ್ನ ಹತ್ರ ಹೇಳ್ದೆ ಇನ್ ಯಾರ ಹತ್ರ ಹೇಳ್ಕೊತೀಯ ಹೇಳು? ಯು ಮೈ ಲವ್. ಅದನ್ನ ಮತ್ತೆ ಮತ್ತೆ ನೆನಪಿಸ್ಬೇಕಾ ನಿಂಗೆ? ನಿಂಗೆ ಗೊತ್ತಲ್ವಾ ನಮ್ಮ ಮನೇಲಿ ಪರಿಸ್ಥಿತಿ ಹೇಗಿದೆ ಅಂತ. ಈ ಟೈಮಲ್ಲಿ ನಂಗೆ ಪಾಠದ ಕಡೆ ಗಮನ ಕೊಡೋಕ್ಕಾಗಲ್ಲ. ಸ್ನೇಹ ಅವ್ರ ಅರೆಸ್ಟ್ ಆಗಿರೋ ವಿಷಯ. ಹೌದು, ಪಾಪ ಗಂಗಾಧರನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾರು ಲಾಯರ್ಸ್ ಬೇರೆ ಸಿಗ್ತಿಲ್ಲ. ಸ್ನೇಹಕ್ಕನ್ನು ಹೇಗೆ ಬಿಡಿಸೋದು ಒಂದು ಗೊತ್ತಾಗ್ತಾ ಇಲ್ಲ. ನೀನ್ ಇಷ್ಟೊಂದು ಬೇಜಾರಾಗಿದ್ಯಾ ಅಂದ್ರೆ ನಾನು ಹೇಗೆ ಕಾಲೇಜ್ಗೆ ಹೋಗ್ಲಿ ಹೇಳು? ನಾನು ಹೋಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ, ನೀನು ಹೋಗ್ಬಿಡ್ಬಾ. ಇಲ್ಲ ಸುಮಾ, ನಿನ್ನ ಮೀಟ್ ಮಾಡಿದೆ, ನಿನಗೆ ಸಮಾಧಾನ ಮಾಡಿದೆ, ನಾನು ಎಲ್ಲಿಗೂ ಹೋಗಲ್ಲ. ಇಲ್ಲ ಸಚಿನ್, ನಾನಿವತ್ತು ಎಲ್ಗೂ ಬರಲ್ಲ. ನನ್ನ ಮನ್ಸು ಸರಿ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೋ. ಮನ್ಸು ಸರಿ ಇಲ್ಲ ಅಂತ ತಾನೇ ಕರೀತಾ ಇರೋದು ಸುಮಾ. ಇಂಥ ಟೈಮಲ್ಲಿ ಫೀಲಿಂಗ್ ಶೇರ್ ಮಾಡ್ಕೊಂಡ್ರೆ ಮನ್ಸು ಹಗರ ಆಗತ್ತೆ. ನೋ ಸಚಿನ್, ಪ್ಲೀಸ್ ಸುಮಾ, ನಂಗೋಸ್ಕರ. ನೋಡ್ ಸುಮಾ, ಅರ್ಥ ಮಾಡ್ಕೊಳ್ದೆ ಹಠ ಮಾಡೋ ಇನ್ಸೆನ್ಸಿಬಲ್ ಹುಡುಗ ನಾನಲ್ಲ. ಐ ರಿಯಲಿ ವಾಂಟ್ ಮೀಟ್ ಯು. ಪ್ಲೀಸ್ ನೋ ಅನ್ಬೇಡ. ಪ್ಲೀಸ್ ಬಾ ಸುಮಾ. ನಿನ್ನ ನೋಡಿದ್ರೆ ನನಗೂ ಬೆಟರ್ ಫೀಲ್ ಆಗತ್ತೆ. ನಿನ್ನ ಡಲ್ಲಾಗಿರೋ ವಾಯ್ಸ್ ಕೇಳಿ ನನ್ನ ಹಾರ್ಟ್ ಟುಸ್ಸಾಗೋಯ್ತು ಗೊತ್ತಾ? ಸರಿ ಆಯಿತು. ಎಲ್ಲಿಗೆ ಬರಬೇಕು? ರೆಗ್ಯುಲರ್ ಪ್ಲೇಸ್,
ವೇಟ್ ಮಾಡ್ತಾ ಇರ್ತೀನಿ, ಬಾ. ಸರಿ ಆಯಿತು, ಬಾಯ್. ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ? ಅವನ್ಮೇಲೆ 4-5 ಕೇಸ್ ಇದೆ. ದೊಡ್ಡ ಫ್ರಾಡ್ ಕಣ್ರಿ ಇವನು. ಅಂದ್ಕೊಂಡೆ ಈ ಮುಖ ನೋಡಿದಾಗ ಎಲ್ಲೋ ನೋಡಿದಿರಲ್ಲ ಅಂತ. ಪೇಪರ್ನಾಗೆ ದೊಡ್ಡ ಮೋಸಗಾರ ಅಂತ ಬಂದಿತ್ತಮ್ಮ. ಯೋ ಎಂತವನ್ನ ಕರ್ಕ ಬಂದಿದ್ಯಯ್ಯ? ನಂಗೇನು ಗೊತ್ತು ಪುಟಮೆ, ಮಾರ್ಕೆಟ್ ತವ ಒಳ್ಳೆ ಲಾಯರು ಅಂದರು, ಅದಕ್ಕೆ ಕರ್ಕೊಂಬಂದೆ. ಸರಿ ಸರಿ, ಅದೆಲ್ಲ ನೀವು ಆಮೇಲೆ ಮಾತಾಡ್ಕೊಳ್ಳಿ. ಮೊದಲು ನಿಮ್ಮ ಅಳಿಯ ಎಲ್ಲಿದ್ದಾನೆ ಹೇಳಿ. ಯಾವ ಅಳಿಯನ್ ಬಗ್ಗೆ ಕೇಳ್ತಾ ಇದ್ರಿ ಮೇಡಮ್ ಅವರೇ? ಇನ್ಯಾವ ಅಳಿಯ? ನಿಮ್ಮ ಮೊದಲನೇ ಅಳಿಯಂಗೆ ಡಿವೋರ್ಸ್ ಆಗಿದೆ ಅಲ್ವಾ? 2ನೇ ಅಳಿಯ ಕಂಠಿ ಸಾಹೇಬ್ರು ಎಲ್ಲಿ ಅವರು? ಯಾಕೆ ಮೇಡಮ್ ಅವರೇ? ಯಾಕೆ ಅಂದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೆ ಹಾರ ಹಾಕಕ್ಕಾಗಲ್ವಲ್ಲ, ಅದಕ್ಕೆ ಕೈ ಕೋಳ ಹಾಕೋಣ ಅಂತ.